ಇವಾಗ ಹೇಳಪ್ಪ. ಇವಾಗ ಹೇಳಪ್ಪ. ಕಸ್ಟಮರ್ಗೆ ಮಾತಾಡ್ತೀನಿ ಫಸ್ಟ್. ಅಲ್ಲ ಇವಾಗ ಹೇಳಪ್ಪ. ಅವ್ರು ನಿಮಗೆ ನಂಬರ್ ಕೊಡೋಕ್ಕಾಗ ಬರ್ತದ, ನಿಮಗೆ ಫೋನ್ ಮಾತಾಡಕ್ ಬರಲ್ಲ ಅವ್ರಿಗೆ? ಅಲ್ಲ ನೀನು ಅದೆಲ್ಲ ಮಾತಾಡ್ಲೇಬಾರ್ದು. ನೀನು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ನೀವು ಇದೆಲ್ಲ ಹೇಳಕ್ ಹೋಗ್ಬಾರ್ದು ಸರ್. ನೀವು ಟೈಮ್ ತಗೊಳ್ಳಿ ಅಂತ ನೀವು ತಗೊಳ್ಬಿಟ್ಟು ಆಗ್ತದ ಹತ್ರ ಬಂದು ಫೋನ್ ಕೊಡ್ತೀನಿ, ನಮಗೆ ಫೋನ್ ಕೊಡ್ಸಿ ಮಾತಾಡ್ತಿ. ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದಾರೆ ಅಂದ್ರೆ ಫೋನ್ ಹೆಂಗ್ ಕೊಡೋದು? ಅವ್ರು ಮಾತಾಡಕ್ಕಾಗಲ್ಲ ಅಂದ್ಬಿಟ್ಟು ನಂಗೆ ನಂಬರ್ ಕಳ್ಸಿದ್ರು. ನೀವು ಬಂದು ಅಷ್ಟು ಈಸಿಯಾಗಿ ಅವ್ರಿಗೆ ಹೇಳ್ತಿದ್ರಲ್ಲ ಏನಂತ ಹಾಸ್ಪಿಟಲ್ ಆಗಿದಾರಂತ, ಮತ್ತೆ ಪೇಮೆಂಟ್ ಅನ್ನೋದು ಮಾಡ್ತಾರೆ. ಸರಿ, ಅದು ಈಗ ಒಂದ್ ಕೆಲ್ಸ ಮಾಡ್ತೀಯ, ಈಗ ಯಾವ ಕಾನೂನಲ್ಲಿ ಬರ್ದಿರೋ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಸಹ ಬಂದು ಪೇಮೆಂಟ್ ಮಾಡ್ಬೇಕು ಅಂತ ಕಳಿಸಿ ಸರ್. ನನಗೆ ಹಾಸ್ಪಿಟಲ್ ಮಾತ್ರ ಕಳಿಸಿ. ಅದು ನಿನಗೆ ನಾನು ಇವಾಗ ನಿನ್ನ ಹತ್ರ ಅವರು ನಿನ್ನ ಹತ್ರ ಕೆಲಸ ಮಾಡ್ತಾ ಇಲ್ಲ. ನಿನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೆಲಸ ಮಾಡ್ತಿಲ್ಲ, ಬ್ಯಾಂಕ್ ನೀನು ಬ್ಯಾಂಕ್ ಹತ್ರ ಕೆಲಸ ಮಾಡ್ತಾ ಇದೀಯ ಅಂದ್ರೆ ನಿನಗೆ ಬ್ಯಾಂಕ್ ಹೇಳ್ತಿದ್ರ ಹಂಗಾದ್ರೆ ಹಾಸ್ಪಿಟಲ್ ಇದಾರಂತ. ಯೋ ಹೇಳೋದ್ ಕೇಳಿಸ್ಕೊ ಫಸ್ಟ್. ನಾನ್ ಹೇಳೋದು ನೀನು ಅವ್ರ ಬ್ಯಾಂಕ್ಗೆ ಕೆಲಸ, ನೀನು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರೋದಲ್ವಾ? ಬ್ಯಾಂಕ್ ಲೀಗಲ್ ಪ್ರೊಸೀಜರ್ ಏನಿದೆಯೋ ನೀವು ಅವ್ರು ಕಟ್ಟಿಲ್ಲ ಅಂದ್ರೆ ಲೀಗಲ್ ಪ್ರೊಸೀಜರ್ ಪ್ರೊಸೀಡ್ ಮಾಡಿ. ಅದು ಬಿಟ್ಟು ಒಂದ್ ನಿಮಿಷ ಹೇಳಪ್ಪ. ಇಲ್ಲಪ್ಪ ಕಿಶೋರ್, ನಿನ್ನ ಹೆಸರೇನಪ್ಪ? ನಿನ್ನ ಹೆಸರೇನಪ್ಪ? ಈಗ ಒಂದ್ ನಿಮಿಷ. ಅಲ್ಲ ನಿನ್ನ ಹೆಸರೇನಪ್ಪ? ರಮೇಶ್ ಅಂತ ಹೇಳಿ. ರಮೇಶ್, ಎಲ್ಲಿ ಬ್ರಾಂಚ್ ನಿಮ್ದು? ಬೆಂಗಳೂರು MG ರೋಡ್ ಇದೆಯಲ್ಲ. MG ರೋಡ್ ಯಾವ ಬ್ರಾಂಚ್? SBI? ಹೌದು, ಸ್ಟೇಟ್ ಬ್ಯಾಂಕ್. ನೀವು ಕಲೆಕ್ಷನ್ ಏಜೆಂಟ್ ಡೈರೆಕ್ಟ್ SBI ಬ್ಯಾಂಕ್ ಅವರ ಸಿಬ್ಬಂದಿನ? ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ವಾ? ನಿಮ್ ಕಲೆಕ್ಷನ್ ಡಿಪಾರ್ಟ್ಮೆಂಟ್ ಲೀಗಲ್ ಪ್ರೊಸೀಜರ್ ಏನಿದೆ ಹೇಳು ನನಗೆ ಸ್ವಲ್ಪ. ನೀವ್ ಹೇಳು. ನಿನಗೆ ಈಗ ನನಗೆ ಲೀಗಲ್ ಹಾಸ್ಪಿಟಲ್ ಇದ್ದಾರೆ, ನಿನಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿರೋ ಅವಶ್ಯಕತೆ ನಮ್ಗಿಲ್ಲ. ಆಯ್ತು, ಹೌದು. ಮೆಡಿಕಲ್ ನಿನಗೆ ಇಲ್ಲಿ ಕೇಳಪ್ಪ, ಇಲ್ಲಿ ಕೇಳಿಲ್ಲಿ, ಇಲ್ಲಿ ಕೇಳಯ್ಯ ನೀನು. ಒಂದ್ ನಿಮಿಷ ಕೇಳು. ಮೆಡಿಕಲ್ ಸರ್ಟಿಫಿಕೇಟ್ ನೀನು ಕೊಡ್ಬೇಕಂದ್ಬಿಟ್ಟು ಎಲ್ಲೂ ರೂಲ್ ಇಲ್ಲ. ನೀನು ಮೆಡಿಕಲ್ ನಾನು ಇವಾಗ ಸುಳ್ಳು ಹೇಳಿದೆ. ಒಂದ್ ಕೆಲಸ ಮಾಡು, ಲೀಗಲ್ ನೋಟಿಸ್ ಕಳಿಸು. ನಾನು ಕೋರ್ಟ್ ಅಲ್ಲಿ ನಿಮ್ ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡ್ತೀನಿ. ನಿನ್ನ ಲೀಗಲ್ ಪ್ರೊಸೀಜರ್ ಏನಿದೆಯೋ ಫೀಲ್ಡ್ ವಿಸಿಟ್ ಕೊಡಂಗಿಲ್ಲ, ನೀವು ನೋಟಿಸ್ ಕೊಡ್ಬೇಕು. ಫೀಲ್ಡ್ ವಿಸಿಟ್ ಮಾಡಂಗಿಲ್ಲ. ಯಾವ್ದು? ನೀನೇ ಹೇಳು. ಅಡ್ಮಿಟ್ ಆಗಿರೋದು ನೀವು ಇವಾಗ ಹೇಳಪ್ಪ. ನೀನು ಲೀಗಲ್ ಪ್ರೊಸೀಜರ್ ನಾನು ಕೇಳ್ತಾ ಇದೀನಿ. ಯಾವ ಟಾಪಿಕ್ ಚೇಂಜ್ ಮಾಡ್ಕೊಂತ ಮಾತಾಡ್ಬೇಡಿ ನಮ್ಮ ಹತ್ರ. ನಾನು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡ್ತಾ ಇಲ್ಲ. ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ಅಲ್ಲ ನಾನು ನಿನ್ಗೆ ಏನ್ ಹೇಳ್ತಾ ಇದ್ದೀನಿ? ಸಾಲ ಕೊಡ್ತಿಲ್ಲ ನಮಗೆ. ಸಾಲ ತಗೊಂಡಿದ್ರ ನೀವೆಲ್ಲ ಸೇರಿ. ಸಾಲ ತಗೊಂಡಿರೋದಕ್ಕೆ ಅದು ಕೇಳೋ ರೀತಿ ಇದೆ. ಹೌದಪ್ಪ, ಸಾಲ ತಗೊಂಡಿದ್ದಕ್ಕೆ ರೀತಿ ರಿವಾಜ್ ಇದೆ. ಯಾವ ರೀತಿ ಕೇಳಬೇಕು ಅನ್ನೋದು ಇಲ್ಲೇ. ಈಗ ಕರ್ನಾಟಕ, ಒಂದ್ ನಿಮಿಷ ಇರಪ್ಪ, ಕರ್ನಾಟಕ ಸರ್ಕಾರದ ನಿಯಮ ಹೊರಡಿಸಿದ್ದಾರೆ, ಆದೇಶ ಹೊರಡಿಸಿದ್ದಾರೆ. ಆಯ್ತಾ? ಇವಾಗ ನೀನು ಕೇಳೋ ಪ್ರೊಸೀಜರ್ ಏನಿದೆ ಅಂದ್ರೆ ನೀವು ಕೇಳಬೇಕು. ಯಾವ ರೀತಿ ಕೇಳಬೇಕು? ಇವಾಗಿಲ್ಲ ನಿಯಮ ಇರೋದು ಹಿಂಗೆ. ನೀನು ಫೋನಲ್ಲಿ ಕೇಳಬಾರ್ದು ಅಂತಿಲ್ಲ. ನಾನು ನೀನು ಕೇಳಬೇಡ ಅಂತ, ನೀನು ಕೇಳೋದು ಬೇಡ ಅಂತ ಹೇಳ್ತಾ ಇಲ್ಲ ನಾನು. ನೀನ್ ಕೇಳಬಾರ್ದು ಅಂತ ಹೇಳ್ತಾ ಇಲ್ಲ. ಇವತ್ತಿಲ್ಲ. ಕೇಳ್ತೀನಿ, ನೀನು ಮ್ಯಾನೇಜರ್ ನಂಬರ್ ಕೊಡು, ನಾನು ಮಾತಾಡ್ತೀನಿ. ಇಲ್ಲ ನಿನ್ನ ಅಡ್ರೆಸ್, ಇದು ನನ್ನ ಲೊಕೇಶನ್, ಇದು ವಾಟ್ಸಪ್ ನಂಬರು. ನನಗೆ ಲೊಕೇಶನ್ ಶೇರ್ ಮಾಡು, ನಿಮ್ಮ ಆಫೀಸ್ಗೆ ಬರ್ತೀನಿ ನಾನು. MG ರೋಡ್ ಅಂತ ಹೇಳಿದ್ನಲ್ಲ, ಕ್ವೀನ್ ಸೈನ್ಸ್ ನನಗೆ ಅಲ್ಲಪ್ಪ, ನನಗೆ ಲೊಕೇಶನ್ MG ಗೊತ್ತಿಲ್ವಾ? ನೀವ್ ಹೇಳ್ತಿದ್ರಲ್ಲ ಸರ್ ಇದಂತ ಮೀಡಿಯಾ ಅಂತ, ಗೂಗಲ್ ಮ್ಯಾಪ್ಸ್ ಕೂಡ ಗೊತ್ತಿಲ್ಲ ನನಗೆ. ಗೂಗಲ್ ಮ್ಯಾಪ್ MG ರೋಡ್ 3 ಕಿಲೋಮೀಟರ್ ಇದೆ. 3 ಕಿಲೋಮೀಟರ್ ನಾನು ಹುಡುಗ. MG ರೋಡ್ ಉದ್ದ 1.5-2 ಕಿಲೋಮೀಟರ್ ಇದೆ. ನಾನು 1.5-2 ಕಿಲೋಮೀಟರ್. ಇಲ್ಲಿ ಕೇಳಪ್ಪ ರಾಜ್ಕುಮಾರ್, ಒಂದ್ ನಿಮಿಷ ಇಲ್ಲಿ ಕೇಳಪ್ಪ. ನಾನು ಹೇಳ್ತಾ ಇರೋದೇನು ಅರ್ಥ ಆಯ್ತಾ ನಿನ್ಗೆ? ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಇದೇ ವಾಟ್ಸಪ್ ನಂಬರು. ನನಗೆ ನೀನ್ ಹುಡುಗ ಇಲ್ಲ ಇರಪ್ಪ, ಹೇಳೋವರೆಗೂ ಕೇಳಿಸ್ಕೊ. ನಾನು ಹೇಳೋರ್ಗೆ ಕೇಳಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ನಾನು ಹೇಳೋರ್ಗೆ ಕೇಳಿಸ್ಕೊಂತ ಇಲ್ಲ. ನೀನು ನನ್ಗೆ ಲೊಕೇಶನ್ ಕಳಿಸು.